Hello, hi. So welcome back to my YouTube channel. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಮತ್ತು ನನ್ನ ಫ್ಯಾಮಿಲಿ ಅಂದರೆ ನಾನು ಮಮ್ಮಿ ಮತ್ತು ನಮ್ಮ ಯಜಮಾನ್ರು ಸಡನ್ನಾಗಿ ಅಂತಲ್ಲ 1 ಮಂತಿಂದ ಅಂದ್ಕೊತಾ ಇದ್ವಿ, ಬಟ್ ಪ್ಲ್ಯಾನ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆಗೆ ರಾಯರನ್ನ ನೋಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಮೊದಲನೇ ಸತಿ ನಾನು ಇದುವರೆಗೂ ಮಂತ್ರಾಲಯಕ್ಕೆ ಹೋಗೇ ಇಲ್ಲ, 1 ಟೈಮು ಕೂಡ ಹೋಗಿಲ್ಲ. ತುಂಬ ಟೆಂಪಲ್ಸ್ಗಳು ಹೋಗಿದ್ದೀನಿ, ಬಟ್ ಮಂತ್ರಾಲಯಕ್ಕೆ ಹೋಗಿಲ್ಲ. ಸೊ ಅದರಿಂದ ನಾವು ನೋಡಬೇಕು ಅಂದಾಗ ರಾಯರನ್ನು ನೋಡೋಕ್ಕಾಗಲ್ಲ. ರಾಯರು ನಮ್ಮನ್ನು ನೋಡಬೇಕು ಅಂದ್ಕೊಂಡಾಗಲೇ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗೋದು ಅಂತ ಹೇಳ್ತಾರೆ. ಸೊ ಅದೇ ರೀತಿ ನಾನು ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಆಗಲಿಲ್ಲ. ಬಟ್ ಇವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಡ್ತಾ ಇದ್ದೀವಿ. ನಿನ್ನೆ ಪ್ಲ್ಯಾನ್ ಆಯಿತು, ಇವತ್ತು ಹೊರಡ್ತಾ ಇದ್ದೀವಿ. ಸೊ ಎಸ್, ನಾವು ಹೋಗ್ತಾ ಇರೋದು ಟ್ರೈನಲ್ಲಿ. ಹೋಗಿ 4:30 ಟ್ರೈನು. ನೈಟಲ್ಲೇ ಸ್ಟೇ ಆಗಿ ನೈಟಲ್ಲೇ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ನನಗೆ ಅದು ಇಷ್ಟ ಇತ್ತು, ನೈಟಲ್ಲೇ ರಾಯರ ಮಠದಲ್ಲಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಸ್ನಾನ ಮಾಡಿ ದರ್ಶನ ಮುಗಿಸಿ ಬರೋಣ ಅಂತ. ಸೊ ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಪ್ಯಾಕಿಂಗ್ ಎಲ್ಲ ಆಯಿತು, ಪೂಜೆ ಸ್ನಾನ ರೆಡಿ ಎಲ್ಲ ಆಯಿತು. ಜಸ್ಟ್ ಇವಾಗ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಸೊ ನನ್ನ ಜೊತೆ ನಿಮ್ಮನ್ನು ಮಂತ್ರಾಲಯದ ದರ್ಶನ ಮಾಡಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ವ್ಲಾಗ್. ಸೊ ನಾವು ಹೊರಟಿದ್ದು ಈವ್ನಿಂಗು. ಸೊ ಈವ್ನಿಂಗ್ ಟ್ರೈನ್ ಇತ್ತು, ಅದಕ್ಕೆ ನಾನು ಮಮ್ಮಿ ಮತ್ತು ನಮ್ಮ ಯಜಮಾನ್ರು ಹೊರಟ್ವಿ. ನಮ್ಮ ಯಜಮಾನ್ರು ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಸೊ ಡೈರೆಕ್ಟ್ ಸ್ಟೇಷನ್ಗೆ ಬರ್ತೀನಿ ಅಂದರು. ನಾನು ಮಮ್ಮಿ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗೋಣ ಮುಂಚೆನೇ ಅಂತ ಹೊರಟ್ವಿ. ಬಿಕಾಸ್ ಅದು ನಾರ್ತ್ ಸೈಡ್ ಟ್ರೈನ್ ಆಗಿರೋದ್ರಿಂದ ಸೀಟ್ ಸಿಗಲ್ಲ ಅನ್ನೋ ಒಂದು ಇದು, ಮತ್ತು ಅಲ್ಲಿಂದನೇ ಅದೇ ಸ್ಟಾಪಿಂದ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಸೊ ಮುಂಚೆನೇ ಹೋದರೆ ನಮಗೆ ಸೀಟ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಬೇಗನೆ ಹೊರಟ್ವಿ. 1 ಅವರ್ 1.5 ಅವರ್ ಮುಂಚೆನೇ ಹೊರಟಿದ್ವಿ. ನಾವು ಅಂದ್ಕೊಂಡಿದ್ದೆ ಒಂದು, ಅಲ್ಲಾಗಿದ್ದೆ ಒಂದು. ನಮ್ಮದು ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಬುಕ್ಕಿಂಗ್ ಏನೂ ಮಾಡ್ಕೊಂಡಿರಲಿಲ್ಲ, ಜನರಲ್ಲೇ ಹೋಗೋಣ ಅಂತ ಬಂದುಬಿಟ್ವಿ. ಬಟ್ ಇಲ್ಲಿ ಬಂದು ನೋಡಿದ್ರೆ ಜನರಲ್ ಬೋಗಿಲಿ ಕಾಲಿಡೋಕ್ಕೂ ಕೂಡ ಜಾಗ ಇರಲಿಲ್ಲ. ಆ್ಯಂಡ್ ಮೇನ್ಲಿ ಒಬ್ಬರು ಲೇಡೀಸ್ ಕೂಡ ಇರಲಿಲ್ಲ, ಕಂಪ್ಲೀಟ್ ಬಾಯ್ಸ್ ತುಂಬ್ಕೊಂಡ್ಬಿಟ್ಟಿದ್ರು. ಸೊ ಅದರಿಂದ ಹೇಗಪ್ಪ ಹೋಗೋದು ಅಂದ್ಕೊಂಡ್ರೆ ಇಲ್ಲಿ ಬಂದರೆ ಲೇಡೀಸ್ ಬೋಗಿ ಇತ್ತು. ಲೇಡೀಸ್ ಬೋಗಿ ಸ್ವಲ್ಪ ಖಾಲಿ ಇತ್ತು, ಸ್ವಲ್ಪ ಅಲ್ಲ ಆಲ್ಮೋಸ್ಟ್ ಖಾಲಿ ಇತ್ತು. ಬಿಕಾಸ್ ಯಾರೂ ಹುಡುಗರು ಇಲ್ಲಿ ಹತ್ತಿರಲಿಲ್ಲ. ಗಂಟೆಗೂ ಬಂದು ಅಲ್ಲಿರೋ ಟಿ ಆಗಿರ್ಬೋದು, ಅಲ್ಲಿರೋ ಆಫೀಸರ್ಸ್ ಚೆಕ್ ಮಾಡ್ತಾಯಿದ್ರು ಯಾರು ಜೆಂಟ್ಸ್ ಇದ್ದಾರಾ ಅಂತ. ಇರೋರನ್ನು ಕೂಡ ಹೊರಗಡೆ ಕಳಿಸ್ತಿದ್ರು. ಅದರಿಂದ ಇಲ್ಲಿ ಸ್ವಲ್ಪ ಸೇಫ್ಟಿ ಇತ್ತು. ಆ ಕಡೆ ಒಂದು ಜನರಲ್ ಬೋಗಿಲಿ ನಾವು ಇದ್ದಿದ್ರು ಐ ಡೋಂಟ್ ಥಿಂಕ್ ಸೊ ನಮಗೆ ಸೇಫ್ಟಿ ಇರ್ತಿತ್ತು ಅಂತ. ಸೊ ನಾನು ಮಮ್ಮಿ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಬಂದ್ವಿ. ಆದರೆ ನಮ್ಮ ಯಜಮಾನ್ರು ಆ ಕಡೆ ಬೋಗಿಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕಷ್ಟಪಟ್ಕೊಂಡು ಬಂದರು. ಬಟ್ ಏನು ಮಾಡೋಕ್ಕಾಗಲ್ಲ, ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ. ಸೊ ಇಲ್ಲಿ ಮನೇಲಿ ಮಾಡಿದ ಕಜ್ಜಾಯ ಇದೆಲ್ಲ ನಾನು ಮಮ್ಮಿ ತಿಂದ್ಕೊಂಡು. ಸೊ ಕ್ಲೀನ್ ಇರಲಿಲ್ಲ ಟ್ರೈನು. ಸೊ ನಾರ್ತ್ ಸೈಡ್ ಟ್ರೈನ್ ಆಗಿರೋದ್ರಿಂದ ನಾವು ಕ್ಲೀನ್ನೆಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಅನುಕೂಲಕ್ಕೆ ಅಲ್ಲಿ ನಮ್ಗೆ ಕೂತ್ಕೊಳ್ಳೋಕೆ ಸೀಟ್ ಸಿಕ್ಕಿದ್ದೆ ಎಷ್ಟೋ ಪುಣ್ಯ ಅನ್ಬೇಕು. ಸೊ ಫೈನಲಿ ಬಂದು ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಮಿಡ್ನೈಟ್ 11:30 or 12 ಸಮಥಿಂಗಲ್ಲಿ 3 ಜನ ಬಂದು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಸೊ ನೆಕ್ಸ್ಟ್ ನಮ್ಗೆ ಅಲ್ಲಿಂದ ಟೆಂಪಲ್ಗೆ ಹೋಗೋದಕ್ಕೆ ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ವೆಹಿಕಲ್ಸ್ ಅವೈಲೇಬಲ್ ಇತ್ತು. ಆ್ಯಂಡ್ ಆ ನೈಟಲ್ಲಿ ನಾವು ಒಬ್ಬರೇ ಬಂದರೂ ಕೂಡ ನಾವು ಸೇಫಾಗಿ ದೇವಸ್ಥಾನಕ್ಕೆ ರೀಚ್ ಆಗ್ಬೋದು, ಆ ಥರ ವ್ಯವಸ್ಥೆ ಇತ್ತು. ಸೊ ನನ್ನ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ನೆಕ್ಸ್ಟ್ ಟೈಮ್ ನಾನು ಒಬ್ಬಳೇ ಬಂದರೂ ಇಲ್ವಾ ಬೇರೆ ಯಾರು ಬರೋ ಥರ ಪ್ಲ್ಯಾನ್ ಇದ್ದರೂ ಕೂಡ ನೀವು ಆರಾಮಾಗಿ ಬರ್ಬೋದು. ಸೊ ಇದು ಮಂತ್ರಾಲಯದ ಒಂದು ಸ್ಟ್ರಕ್ಚರಲ್ಲೇ ಇಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಇತ್ತು. ಸೊ ನಾವು ಅಲ್ಲಿಂದ 1/2 hour ಜರ್ನಿ ಡೈರೆಕ್ಟ್ ಮಂತ್ರಾಲಯಕ್ಕೆ ಆಟೋದವರು ಅಲ್ಲಿ ರೀಚ್ ಆದ್ವಿ. 20 ರೂಪೀಸ್ ಏನೋ ತೊಗೊಂಡು ಪರ್ ಹೆಡ್ಡು. ನೈಟ್ ಜಾಸ್ತಿ ತೊಗೊತಾರೆ ಅಂದ್ಕೊಂಡ್ವಿ, ಬಟ್ ಇಲ್ಲ, ಪರ್ ಹೆಡ್ 20 ರೂಪೀಸ್. ಮಾರ್ನಿಂಗು ಅಷ್ಟೇ ನೈಟು ಅಷ್ಟೇ ತೊಗೊಂಡ್ರು. ಸೊ ಇಲ್ಲಿಂದ ನಾವು ನಮಗೆ ದೇವಸ್ಥಾನದವರೆಗೂ ಹೋಗಬೇಕಾಗಿತ್ತು. ಅಲ್ಲಿಂದ ಜಸ್ಟ್ ಒಂದು 5 to 10 minutes ವಾಕಬಲ್ ಡಿಸ್ಟೆನ್ಸು. ಇದು ನೋಡ್ತೀವಲ್ಲ, ಇದೇ ಎಂಟ್ರೆನ್ಸ್ ಇದ್ದಿದ್ದು ಮಂತ್ರಾಲಯದ್ದು. ಸೊ ನನಗೆ ಇಲ್ಲಿ ಏನಪ್ಪ ಅಂದ್ಕೊಂಡ್ರೆ ಇವತ್ತು ಒಂದು ಆವರಣ ಏನಿದೆ ರಾಯರ ಆವರಣ, ಅಲ್ಲಿ ಮಲಗಬೇಕು ಅಂತ ಅಂದ್ಕೊಂಡು ನಾನು ಬಂದಿದ್ದು. ಬಿಕಾಸ್ ನನಗೆ ಇಲ್ಲಿಗೆ ಬರೋಕ್ಕೆ ಅದೊಂದು ಪ್ರೇರಣೆನೇ, ಅದೊಂದು ಥಾಟ್ ಅನ್ಬೋದು. ಅಲ್ಲಿ ಹೋಗಿ ಮಲಗಬೇಕು ಅನ್ನೋದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ. ಅದಕ್ಕಿಂತ ಮುಂಚೆ ಹೆಬ್ಬಾಗ್ಲಲ್ಲೇ ರಾಮನಿಗೆ ನಮಸ್ಕಾರ ಮಾಡಿ ಒಳಗೆ ಬಂದ್ವಿ. ಆಲ್ರೆಡಿ ತುಂಬ ಜನ ಮಲ್ಕೊಂಡಿದ್ರು ಜಾಗದಲ್ಲಿ.
ತುಂಬ ಜಾಗ ಕೂಡ ಇತ್ತು. ಸೊ ನಾವು ಆಲ್ಮೋಸ್ಟ್ ಅಲ್ಲಿ ದೇವಸ್ಥಾನದ ಎಂಟ್ರೆನ್ಸ್ವರೆಗೂ ಹೋಗಿ ಒಂದು ಸತಿ ನೋಡಿಕೊಂಡು ಅಲ್ಲೇ ಇದೆ ಅಂತ ಒಂದು ಜಾಗದಲ್ಲಿ ಮಲ್ಕೊಳ್ಳೋಣ ಅಂತ ಎಲ್ಲ ಅರೇಂಜ್ ಮಾಡ್ಕೊಂಡ್ವಿ. ಬಟ್ ನಾವು ಅಂದ್ಕೊಂಡಿದ್ದು ಒಂದು, ಅಲ್ಲಿ ಆಗಿದ್ದೇ ಒಂದು. ದೇವ್ರ ಇಚ್ಛೆನೇ ಬೇರೆ ಥರ ಇತ್ತು. ಬಟ್ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಹಸುಗಳು ನೋಡಿ ಎಷ್ಟು ಕಂಫರ್ಟಬಲಾಗಿ ಅಲ್ಲಿ ಮಲಗಿರೋರ ಜೊತೆ ಅದು ಕೂಡ ಮಲಗಿತ್ತು. ಅಂದರೆ ಅಲ್ಲಿರೋರಿಗೂ ಕೂಡ ಹಸು ಇದೆ ಅನ್ನೋ ಭಯ ಇರಲಿಲ್ಲ, ಏನೂ ಇಲ್ಲ. ಅದು ತುಂಬ ಹಳ್ಳಿಯಲ್ಲೆಲ್ಲ ಹೇಗೆ ಅವ್ರು ಸಾಕಿದವ್ರ ಹತ್ರ ಇರುತ್ತೋ ಅದೇ ಥರ ಇತ್ತು. ಸೊ ನಾವಿಲ್ಲಿ ಬಂದು ರಾಯರ ಮಠನ ಒಂದು ಸತಿ ನೋಡಿಕೊಂಡು ಅಲ್ಲೇ ಮಲ್ಗೋಣ ಅಂತ ಹೋಗಿ ಸೊ ಅಲ್ಲಿ ಆಲ್ರೆಡಿ ತುಂಬ ಜನ ದೇವಸ್ಥಾನದ ಕಾರಿಡಾರ್ಸ್ ಏನಿದೆ ಅಲ್ಲಿ ಆ್ಯಂಡ್ ಆವರಣದಲ್ಲಿ ತುಂಬ ಜನ ಆಲ್ರೆಡಿ ಮಲ್ಕೊಂಡಿದ್ರು. ಸೊ ನಾವು ಅಲ್ಲೇ ಒಂದು ಜಾಗ ನೋಡಿಕೊಂಡು ನಾವು 3 ಜನ ಮಲ್ಕೊಂಡು ಒಂದು ಅರ್ಧ ಗಂಟೆ ಆಯಿತು. ಆಲ್ರೆಡಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಲೈಕ್ ಹನಿ ಬೀಳ್ತಿತ್ತು. ನಾವು ಬರಲ್ಲ ಮಳೆ ಅಂದ್ಕೊಂಡ್ವಿ, ಬಿಕಾಸ್ ನಾವು ಬರೋವಾಗ ಮಳೆ ಬರೋ ಯಾವುದೇ ಸೂಕ್ಷ್ಮ ಇರಲಿಲ್ಲ. ಸೊ ಅದಾದಮೇಲೆ ಮಳೆ ಬಂದುಬಿಡ್ತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಮಳೆ ನಿಲ್ಲುತ್ತೇನೋ ಅಂತ ಅಟ್ಲೀಸ್ಟ್ ದೇವಸ್ಥಾನದ ಆವರಣದ ಹತ್ರ ಹೋದ್ವಿ. ಅಲ್ಲಿ ಆಲ್ರೆಡಿ ತುಂಬ ಜನ ಮಲಗಿದ್ರಿಂದ ಜಾಗ ಇರಲಿಲ್ಲ. ಸೊ ಆಮೇಲೆ ಅಲ್ಲಿ ಎಲ್ಲೂ ಮಲ್ಗೋಕ್ಕೆ ಜಾಗ ಇಲ್ಲ ಅಂತ ನಾವು ನೈಟ್ ರೂಮ್ ಮಾಡ್ಕೊಂಡ್ವಿ. ಅಲ್ಲೇ ದೇವಸ್ಥಾನದ ಪಕ್ಕನೇ ಒಂದು ರೂಮ್ ಮಾಡ್ಕೊಂಡ್ವಿ. ಸೊ ಅಲ್ಲಿ ಕಂಪ್ಲೀಟ್ ರೆಸ್ಟ್ ಮಾಡಿ ನಮಗೆ ಬೆಳಗ್ಗೆ ಅಲ್ಲೇ ಸ್ನಾನ ಮಾಡ್ಕೊಂಡು ನಾವು ಎದ್ದು ರೆಡಿ ಆದ್ವಿ. ಬೆಳಗ್ಗೆನೇ ರಾಯರ ಒಂದು ಸುಪ್ರಭಾತ ಕೇಳಿ ಅಲ್ಲಿಂದ ಅಲಾರಾಮ್ ಬೇಡ ಏನು ಬೇಡ, ಸುಪ್ರಭಾತಕ್ಕೆ ಎದ್ಬಿಟ್ವಿ. ದೇವಸ್ಥಾನದ ಹತ್ರನೇ ರೂಮ್ ಇದ್ದಿದ್ದರಿಂದ. ಸೊ ಅಲ್ಲಿ ಎದ್ದು ನಾವು ಬೇಗ ಸ್ನಾನ ಮಾಡ್ಕೊಂಡು ಬಿಸಿನೀರು ಸ್ನಾನ ಮಾಡಿ ಬೇಗ ರೆಡಿ ಆದ್ವಿ. ಬಿಕಾಸ್ ಅವತ್ತು ವೀಕ್ ಡೇ ಆಗಿದ್ದರಿಂದ ಜನ ಕಮ್ಮಿ ಇರ್ತಾರೆ ಆ್ಯಂಡ್ ದರ್ಶನ ಚೆನ್ನಾಗಿ ಆಗ್ಬೋದು ಅಂತ. ಸೊ ಇವತ್ತು ನಾನು ಮಮ್ಮಿ ಇಬ್ಬರು ಒಂದೇ ಥರ ಸ್ಯಾರಿ ಹಾಕೊಂಡು ಟ್ವಿನ್ನಿಂಗ್ ಮಾಡ್ತಾಯಿದ್ವಿ. ಇಟ್ ವಾಸ್ ಅ ಪ್ಲ್ಯಾಂಡ್. ಓಕೆ, ಸೊ ಇಬ್ಬರದು ಸ್ಯಾರಿ ಒಂದೇ ಥರ ಇದ್ದಿದ್ದರಿಂದ ಇವತ್ತು ಹಾಕಿದ್ವಿ. ಸೊ ನೆಕ್ಸ್ಟ್ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಇದೇ ಜಾಗದಲ್ಲಿ ನಿನ್ನೆ ನೈಟ್ ನಾವು ಕಂಪ್ಲೀಟ್ ಒಂದು ಅಲ್ಲಿ ಅಂಗಡಿ ಕೂಡ ಇರುತ್ತೆ ಅನ್ನೋ ಒಂದು ಇದು ಇರಲಿಲ್ಲ. ಆ ಥರ ಮಳೆಯಲ್ಲಿ ನಮಗದು ಗುರ್ತೇ ಸಿಗಲಿಲ್ಲ. ಬಟ್ ಇವತ್ತು ನೋಡಿದ್ರೆ ಅಷ್ಟು ಅಂಗಡಿಗಳು ಓಪನ್ ಆಗಿತ್ತು ಬೆಳಗ್ಗೆನೇ. ಸೊ ತುಂಬ ಫ್ರೆಶ್ ಆಗಿರುವಂಥ ವಾತಾವರಣ ಒಂದಿದೆ, ವೈಬ್ಸೇ ಬೇರೆ ಥರ ಇತ್ತು. ಒಂದು ಇಡ್ಲಿ ಕೊಡೋಕ್ಕಾಗದೆ ಇರೋರು ಏನಕ್ಕೆ ಬೇಕು ಮಕ್ಕಳವರಿಗೆ ಸಿಕ್ಕಾಬಿಟ್ಟು ಪಾಸಿಟಿವ್ ವೈಬ್ಸ್ ಇರ್ಬೋದು. ವಾತಾವರಣ ಮೇ ಬಿ ಬೇಸಿಗೆ ಟೈಮಲ್ಲಿ ತುಂಬ ಬಿಸಿಲು ಇರುತ್ತೆ. ಎಲ್ಲ ವೈಟ್ ಪಂಚೆಗಳು ಬೆಸ್ಟ್ ಅನಿಸ್ತು. ಏನು ಗೊತ್ತಿಲ್ಲ, ತಣ್ಣಗಿರೋ ವಾತಾವರಣ ಇತ್ತು ಅಲ್ಲಿ. ಸೊ ನಮಗೆ ಸರಿ ದರ್ಶನ ಮಾಡೋಣ ಫಸ್ಟು ಅಂತ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ 3 ಜನ ಅಲ್ಲಿಂದ ಹೊರಟ್ವಿ ದರ್ಶನಕ್ಕೆ. ಫಸ್ಟು ನಾವು ದರ್ಶನಕ್ಕೆ ಹೋಗಿದ್ದು ಮಂಚಾಲಮ್ಮ ದೇವಿದು. ಹೊರಗಡೆಯಿಂದ ಆ್ಯಕ್ಚುಲಿ ಈ ದೇವ್ರು ಏನೂ ಕಾಣಿಸ್ಲಿಲ್ಲ ನನಗೆ. ಅದು ಅಭಿಷೇಕ ಮಾಡ್ತಾ ಇರೋದ್ರಿಂದ ಲೈಟ್ಸ್ ಎಲ್ಲ ಆಫ್ ಆಗಿತ್ತು ಅನಿಸುತ್ತೆ. ನಂಗೆ ಅಲ್ಲಿಂದ ಏನೂ ಕಾಣಿಸ್ಲಿಲ್ಲ. ಸೊ ಇವಾಗ ಹೊಸದಾಗಿ ಎಂಟ್ರಿ ಅಂದರೆ ದರ್ಶನಕ್ಕೆ ಎಂಟ್ರಿ ಆಗೋಕ್ಕೆ ಇದೆಲ್ಲ ಹೊಸದಾಗಿ ಮಾಡಿದಾರಂತೆ. ಮಮ್ಮಿಯವ್ರು ಹೇಳ್ತಾಯಿದ್ರು ಮೊದಲು ಡೈರೆಕ್ಟಾಗಿ ಬಿಡ್ತಾಯಿದ್ರು ಅಂತ. ಇಲ್ಲಿ ಇವಾಗ ಸರ್ವದರ್ಶನಕ್ಕೆ ದಾರಿ ಅಂತ ಮಾಡಿದ್ದಾರೆ. ಸೊ ಇಲ್ಲಿಂದ ಹೋಗಿ ಅದೆಲ್ಲ ತಿರುಪತಿಯಲ್ಲಿರೋ ಥರನೇ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ, ಸುತ್ತಿ ಹೋಗೋದು. ಸೊ ಅಲ್ಲಿಂದ ಡೈರೆಕ್ಟ್ ಹೋದ್ವಿ ದೇವಸ್ಥಾನಕ್ಕೆ ಹೋಗಿ. ಇದು ಎಂಟ್ರಿ ಬಾಗಿಲದು. ಸೊ ಇಲ್ಲಿಂದ ಡೈರೆಕ್ಟ್ ರಾಯರ ದರ್ಶನ ಮಾಡೋಣ ಅಂತ ಒಳಗಡೆ ಹೋದ್ವಿ. ಏನೋ ಕೇಳ್ಕೊಬೇಕು ಅಂತ ಹೋದಂಥ ಜಾಗ ಅದು. ಲೈಕ್ ತುಂಬ ಆಸೆಯಿಂದ ರಾಯರು ನೋಡಬೇಕು ಅಂತ ಆಸೆ ಪಟ್ಟು ಹೋಗಿದ್ದು ನಾನು. ಆದರೆ ಅಲ್ಲಿ ಒಂದು ಕೋಟ್ ಬರೆದಿತ್ತು. ಆ ಕೋಟಿಂದ ಅದನ್ನು ಒಂದು ಲೈನ್ ಓದ್ಬಿಟ್ಟು ನನಗೆ ರಾಯರ ಹತ್ರ ಏನು ಕೇಳೋದಕ್ಕೂ ಮನಸ್ಸೇ ಬರಲಿಲ್ಲ. ಏನಂದರೆ, ನಿನ್ನ ಸಮಸ್ಯೆಗಳನ್ನು ರಾಯರ ಬಳಿ ಹೇಳಬೇಡ, ನಿನ್ನ ಸಮಸ್ಯೆಗಳಿಗೆ ಹೇಳು ನನ್ನ ಬಳಿ ರಾಯರಿದ್ದಾರೆ ಎಂದು. ಸೊ ಈ ಒಂದು ಲೈನ್ ಓದಿದ್ಮೇಲೆ ಅನಿಸಿದ್ದು ಲೈಕ್ ತುಂಬ ಮನಸ್ಸಲ್ಲಿ ತುಂಬ ಗೊಂದಲ ಇಟ್ಕೊಂಡಿದ್ದು ನನಗೆ. ಅಲ್ಲಿ ರಾಯರನ್ನು ನೋಡಿದ ತಕ್ಷಣ ಲೈನ್ಸ್ ಓದಿದ ತಕ್ಷಣ ಇದನ್ನು ನನಗೆ ಕೊಡು, ಇದನ್ನು ನನಗೆ ಮಾಡು, ಈ ಥರ ನನಗೆ ಯಾಕೆ ಅಂತ ಪ್ರಶ್ನೆ ಕೇಳಬೇಕು ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಸೊ ಏನು ಕೊಟ್ಟರು ಒಪ್ಪಿಗೆ ಅನ್ನೋ ಥರ ಮನಸ್ಸಲ್ಲಿ ಆ ಒಂದು ವೈಬ್ನ ಎಂಜಾಯ್ ಮಾಡಿಕೊಂಡು ಆ ಪಾಸಿಟಿವ್ ವೈಬ್ನ ತೊಗೊಂಡು ಅಲ್ಲಿಂದ ಹೊರಟು ಬಂದ್ವಿ. ನಮಗೆ 2 ಸರಿ ದರ್ಶನ ಆಯಿತು ಆ್ಯಕ್ಚುಲಿ. ಒಂದು ಸತಿ ನಾರ್ಮಲ್ ದರ್ಶನಕ್ಕೆ ಹೋಗಿ ಬಂದ್ವಿ, ಇನ್ನೊಂದು ಸತಿ ಹೋದಾಗ ನಮಗೆ ಸ್ಪೆಷಲ್ ದರ್ಶನದಲ್ಲಿ ಕಳಿಸಿದ್ರು. ಸೊ ಅದು ಏನೋ ಗೊತ್ತಿಲ್ಲ, ರಾಯರ ಆಶೀರ್ವಾದ ಅಂದ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಮಮ್ಮಿ ನಾನು ಯಜಮಾನ್ರು ಮುಗಿಸ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಫೋಟೋಶೂಟೆಲ್ಲ ಮಾಡಿದ್ವಿ. ಇಲ್ಲಿ ಮಮ್ಮಿದ ಫೋಟೋಸು, ಇದಕ್ಕಿಂತ ಮುಂಚೆ ನಮ್ಮದು ಫ್ಯಾಮಿಲಿ ಫೋಟೋ ಎಲ್ಲ ತೊಗೊಂಡ್ವಿ. ಸೊ ಇಲ್ಲಿ ನಾವು ಹೋಗಿದ್ದ ಟೈಮಲ್ಲಿ ಅಭಿಷೇಕ ನಡೀತಾ ಇತ್ತು ರಾಯರದು. ಸೊ ಅದಾದಮೇಲೆ ಕಂಪ್ಲೀಟ್ ಅಲಂಕಾರ ಎಲ್ಲ ಮುಗಿಸಿ ಅಲ್ಲಿಂದ ಸೀದಾ ನಾವು ಹೋಗಿದ್ದು ತಿಂಡಿ ತಿನ್ನೋಣ ಅಂತ ಹೋದ್ವಿ. ಬಿಕಾಸ್ ಮಾರ್ನಿಂಗ್ ಆಲ್ರೆಡಿ 10 o'clock ಹತ್ರ ಆಗ್ತಾಯಿತ್ತು.
ಸೊ ಅಲ್ಲಿ ತಿಂಡಿಗೆ ಹೋದ್ವಿ, ಬಟ್ ತಿಂಡಿ ಮಾತ್ರ ಅಟ್ಟರ್ ಫ್ಲಾಪ್ ಆಗಿತ್ತು, ಒಂಚೂರು ಚೆನ್ನಾಗಿರಲಿಲ್ಲ. ಸೊ ಅಲ್ಲೇ ಹತ್ರದಲ್ಲಿದ್ದಂಥ ತುಂಗಭದ್ರಾ ನದಿನ ಹೋಗಿ ನೋಡಿಕೊಂಡು ಇಲ್ಲೇ ಸ್ನಾನ ಮಾಡಬೇಕು ಅಂದ್ಕೊಂಡು, ಬಟ್ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಪಕ್ಕ ಅಲ್ಲೇ ಸ್ನಾನ ಮಾಡ್ತೀನಿ, ಆವರಣದಲ್ಲಿ ಮಲ್ಕೊಂಡು ಹೊಳೆಯಲ್ಲಿ ಸ್ನಾನ ಮಾಡಿ ರಾಯ ದರ್ಶನ ಮಾಡ್ತೀನಿ. ಅಲ್ಲಿಂದ ನೆಕ್ಸ್ಟ್ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಚೆಕ್ಔಟ್ ಮಾಡಿದ್ವಿ ಹೋಟೆಲಿಂದ. ಅಲ್ಲಿಂದ ಸೀದಾ ನಮಗೆ ಇನ್ನೊಂದು 11:30ಗೆ ಟ್ರೈನ್ ಇತ್ತು, ಬಟ್ ಅದಕ್ಕೂ ಮುಂಚೆ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಆದಷ್ಟು ಬೇಗ ಅರ್ಜೆಂಟಲ್ಲಿ ಭೋಜನದ ಹತ್ರ ಹೋದ್ವಿ. ಅಲ್ಲಿ ಹೋಗಿ ಆಲ್ರೆಡಿ 11 o'clockಗೆ ಸ್ಟಾರ್ಟ್ ಆಗಬೇಕಿತ್ತು, ಬಟ್ ನಮಗೆ ಏನಪ್ಪ ಅಂದರೆ ಊಟದ ಟೈಮ್ಗೆ ಇನ್ನೂ ನಾವು ಲೇಟ್ ಆಗಿತ್ತು, ಇನ್ನೂ ಟೈಮ್ ಇತ್ತು, ಅದರಿಂದ ಹೋಗಿ ಲೈನಲ್ಲಿ ವೆಯ್ಟ್ ಮಾಡಬೇಕಾಗಿತ್ತು. ಸೊ ಇದು ಊಟಕ್ಕೆ ಹೋಗ್ತಾ ಇದ್ದಂಥ ದಾರಿ ಇದು. ಅಲ್ಲಿಂದ ಹೋಗಿ ನಾವು ಆಲ್ಮೋಸ್ಟ್ ಅಲ್ಲೊಂದು 20 to half an hour ಅಲ್ಲೇ ವೆಯ್ಟ್ ಮಾಡಿದ್ವಿ. ತುಂಬ ಜನ ತುಂಬ್ಕೊಂಡ್ಬಿಟ್ರು. ನಾವು ಹೋಗೋ ಟೈಮ್ಗೆ ನೋಡ್ಬೋದು ಹಿಂದೆ ಮುಂದೆ ಎಲ್ಲ ಸಿಕ್ಕಾಪಟ್ಟೆ ಜನ ಆಗೋಗಿದ್ದು. ಇದಾದಮೇಲೂ ಅಷ್ಟೇ ನಾವು ಆಲ್ರೆಡಿ 11 o'clock ಸ್ಟಾರ್ಟ್ ಆಗಬೇಕಾಗಿದ್ದು, ಊಟ 11:15 ಆಗೋಯಿತು. ನಮ್ಗೆ ಟ್ರೈನ್ ಇದ್ದಿದ್ದು 12:20, 12:20ಕ್ಕೆ. ನಮಗೆ ದೇವಸ್ಥಾನದಿಂದ ಅಲ್ಲಿಗೆ ಹೋಗೋದಕ್ಕೆ ಅರ್ಧ ಗಂಟೆ ಬೇಕು. ಸೊ ಫೈನಲಿ ಊಟದ ಹತ್ರ ಬಂದ್ಬಿಟ್ಟು ಅಲ್ಲಿ ಬಿಸಿ ಬಿಸಿ ಊಟ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನದ ಊಟ ಯಾವ ದೇವಸ್ಥಾನದೇ ಆಗಿರ್ಬೋದು, ದೇವಸ್ಥಾನದಲ್ಲಿ ಕೂಡ ಊಟ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಅದು ಎಷ್ಟೇ ರಶ್ ಇದ್ದರೂ ಮಿಸ್ ಮಾಡೋದಕ್ಕೆ ಮನಸ್ಸೇ ಬರಲ್ಲ. ಇಲ್ಲಿಂದ ಅಲ್ಲಿ ಅಷ್ಟು ದೂರ ಹೋಗಿದ್ದೀವಿ ಅಂದಮೇಲೆ ರಾಯರ ಪ್ರಸಾದ ತಿನ್ಕೊಂಡು ಬರಲೇಬೇಕು. ನಮ್ಗೆ ಅನ್ನೋದು ಋಣ ಇತ್ತು ಅನ್ನೋ ಗೊತ್ತಿಲ್ಲ, ಟ್ರೈನ್ ಲೇಟ್ ಆದರೂ ಕ್ಯಾಚ್ ಮಾಡ್ಬೋದು ಅನ್ನೋ ಧೈರ್ಯದ ಮೇಲೆ ಹೋದ್ವಿ. ಅಲ್ಲಿಂದ ಹೋಗಿ ಊಟ ಮಾಡಿಕೊಂಡು ಸೀದಾ ಹೊರಗಡೆ ಬಂದು, ಮಳೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಡ್ತು. ನಾವು ಹೊರಡೋ ಟೈಮಲ್ಲಿ ಸೀದಾ ಆಟೋ ಹೊತ್ಕೊಂಡು ನಾವು ಸ್ಟೇಷನ್ ಹತ್ರ ಹೊರಟ್ವಿ. ಸೊ ನಮ್ಮ ಪುಣ್ಯಕ್ಕೆ ಅವತ್ತು ಟ್ರೈನ್ 1/2 an hour ಲೇಟ್ ಆಗಿತ್ತು. ಸೊ ಅದರಿಂದ ನಮಗೆ ಹೋಗೋದಕ್ಕೂ ಟೈಮ್ ಸಿಕ್ತು. ಆ್ಯಂಡ್ ಸೀಟ್ ಕೂಡ ತುಂಬ ಆರಾಮಾಗಿ ಸಿಕ್ತು, ಬುಕ್ ಮಾಡ್ಕೊಂಡ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು, ಮಂತ್ರಾಲಯಕ್ಕೆ ನನ್ನ ಮತ್ತು ನನ್ನ ಫ್ಯಾಮಿಲಿ ಜರ್ನಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಬರ್ತೀನಿ. ಆ್ಯಂಡ್ ಇನ್ಮೇಲೆ ವ್ಲಾಗ್ನ ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.